ಬೆಳಗಾವಿಯ ಸದಾಶಿವನಗರದ ರೆಡ್ಡಿ ಭವನದಲ್ಲಿ ಮಂಗಳವಾರ ಬೆಳಗಾವಿ ರೆಡ್ಡಿ ಸಂಘವು ಬೆಳಗಾವಿ ನಗರದ ಹೊರವಲಯದಲ್ಲಿ 7 ಎಕರೆ ಪ್ರದೇಶದಲ್ಲಿ ಬೃಹತ್ ವೆಂಕಟೇಶ್ವರ ದೇವಸ್ಥಾನ ಕಟ್ಟಲು ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಭೂಮಿ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿಗೆ ಭೂಮಿ ಹಸ್ತಾಂತರ, ದೇವಸ್ಥಾನ ನಿರ್ಮಾಣ ಕುರಿತು ಮಹತ್ವದ ಮಾಹಿತಿ ಹಂಚಿಕೊಳ್ಳಲಾಯಿತು. ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯರಾದ ಎಸ್ ನರೇಶ್ ಕುಮಾರ್ ಮಾತನಾಡಿ, ದೇವಸ್ಥಾನ ನಿರ್ಮಾಣಕ್ಕಾಗಿ ಬೆಳಗಾವಿ ರೆಡ್ಡಿ ಸಂಘವು ಸದಾಭಿಪ್ರಾಯದಿಂದ ಸುಮಾರು 7 ಎಕರೆ ಭೂಮಿಯನ್ನು ಹಸ್ತಾಂತರ ಮಾಡಿರುವುದು ಶ್ಲಾಘನೀಯ ಕ್ರಮವಾಗಿದೆ ಎಂದರು. ಮುಂದಿನ 2 ವರ್ಷಗಳಲ್ಲಿ ಸುಮಾರು 100 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣಗೊಳ್ಳಲಿದ್ದು, ಇದರಲ್ಲಿ ಶೇಕಡಾ 80% ಅನುದಾನವನ್ನು ಟಿಟಿಡಿ ಒದಗಿಸಲಿದ್ದು, ಶೇಕಡಾ 10% ರೆಡ್ಡಿ ಹಾಗೂ ಉಳಿದ ಶೇಕಡಾ 10% ದಾನಿಗಳಿಂದ ಸಂಗ್ರಹಿಸಲಾಗುವುದು ಎಂದು ವಿವರಿಸಿದರು. ಕರ್ನಾಟಕ ದಾನಿಗಳ ಸಹಕಾರದಿಂದಲೇ ದೇವಸ್ಥಾನ ನಿರ್ಮಾಣ ಮಾಡುವ ಸಂಕಲ್ಪ ಕೈಗೊಂಡಿರುವುದಾಗಿ ತಿಳಿಸಿದರು. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಕೂಡ ಈ ದೇವಸ್ಥಾನದಿಂದ ಹೆಚ್ಚಿನ ಸೌಲಭ್ಯ ದೊರೆಯಲಿದೆ. ತಿರುಪತಿಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೇ ಮಾದರಿಯಲ್ಲಿ ಇಲ್ಲಿ ಸಹ ಆಯೋಜಿಸಲಾಗುವುದು ಎಂದರು. ಟಿಟಿಡಿ ಸಂಸ್ಥೆ ದೇವಸ್ಥಾನಗಳ ನಿರ್ಮಾಣ ಮತ್ತು ಪುನರುಜ್ಜೀವನಕ್ಕಾಗಿ ಸುಮಾರು 9,000 ಕೋಟಿ ಮೊತ್ತವನ್ನು ಮೀಸಲಿಟ್ಟಿದ್ದು, ದೇಶದ 6 ಕಡೆಗಳಲ್ಲಿ ಟಿಟಿಡಿ ದೇವಸ್ಥಾನಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಅಧ್ಯಕ್ಷ ಲಕ್ಷ್ಮಣ್ ರೆಡ್ಡಿ ಮಾತನಾಡಿದರು. ನಮ್ಮ ಅವರೊಂದು ಮಾತು ಹೇಳಿದ್ರು, ತಿರುಪತಿಗೆ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿ. ಆ ತಿರುಪತಿ ವೆಂಕಟೇಶ್ವರ ಬಂದ್ಬಿಟ್ಟು ಕಲಿಯುಗದ ದೈವ ಅಂತ ಹೇಳ್ತಾರೆ. ಆ ಕಲಿಯುಗದ ದೈವಕ್ಕೆ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಮ್ಮ ರೆಡ್ಡಿ ಜನಸಂಘದ ವತಿಯಿಂದ ಈ ಕಡೆಯಿಂದ ನಮ್ಮ ದಾನ ಕೊಟ್ಟಂಥ ಜಮೀನನ್ನು ಇದುವರೆಗೂ ಬರಡು ಭೂಮಿ ಆಗಿರ್ಬೋದು, ಇನ್ಮೇಲೆ ಒಂಥರ ಕಳಶದ ಥರ ಉದ್ಧಾರ ಮಾಡೋದಕ್ಕೆ ನಮ್ಮ ವೆಂಕಟೇಶ್ವರನ ಪಾದಾರವಿಂದಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ರೆಡ್ಡಿ ಜನಸಂಘದವರು ಜಮೀನನ್ನು ಕೊಟ್ಟಿರ್ತಾರೆ ಅಷ್ಟೇ. ಈ ಸುತ್ತಮುತ್ತಲಿನ ಭಾಗದ ಎಲ್ಲ ಜನತೆಗೂ ಎಲ್ಲ ಕ್ಯಾಸ್ಟ್ ಇರ್ಬೋದು, ಯಾವುದೇ ಕ್ಯಾಸ್ಟು ಯಾವುದೇ ಧರ್ಮ ಏನೂ ಇಲ್ಲದೇ ಎಲ್ಲರಿಗೂ ವೆಂಕಟೇಶ್ವರ ಸಹಕಾರ ನೀಡಲಿ, ಆಶೀರ್ವಾದ ಕೊಡಲಿ ಅಂತೇಳ್ಬಿಟ್ಟು ಹೇಳಿ ಈ ರೆಡ್ಡಿ ಜನಸಂಘದವರು ಇಲ್ಲಿ ಅವ್ರಿಗೆ ದಾನ ಕೊಡ್ತಾ ಇದ್ದಾರೆ. ದಾನವಾಗಿ ಕೊಟ್ಟಿರ್ತಕ್ಕಂಥ ಲ್ಯಾಂಡಲ್ಲಿ ಅವರೊಂದು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟಲ್ಲಿ ಈ ಲೋಕಲ್ ಜನ ಕೂಡ ಅದರಲ್ಲಿ ಇರ್ತಾರೆ. ಆ ಟ್ರಸ್ಟಲ್ಲಿ ಬರ್ತಕ್ಕಂಥವ್ರು, ಆ ಟ್ರಸ್ಟ್ನವರು ತಾವು ಕೇಳಿದಂಥ ಕ್ವಶನ್ಗಳಿಗೆ ಆನ್ಸರು, ಆ ಟ್ರಸ್ಟ್ನವ್ರು ಏನೇ ಮಾಡ್ಬೋದು, ಆ ಪಕ್ಕದಲ್ಲಿ ಸ್ಕೂಲ್ ಮಾಡ್ಬೋದು, ಅಥವಾ ಇನ್ನೂ ಏನಾದರೂ ಒಂದು ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು, ಪರ್ಸ್ನಲ್ಗೆ ಏನೂ ಆಗೋದಿಲ್ಲ, ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು ಏನೇ ಬೇಕಾದರೂ ಮಾಡ್ಬೋದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಟ್ರಸ್ಟ್ನವರು ತಗೊಂಡಂಥ ನಿರ್ಧಾರಗಳಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಟಿಟಿಡಿದು ಬಯಲಿ ಕವಲಲ್ಲಿ ಮಾತ್ರ ಒಂದೇ ಇರೋದು, ಅದು ನಮ್ದಲ್ಲ, ಅದು ಅಲ್ಲಿನ ಗೌರ್ಮೆಂಟ್, ಅಲ್ಲಿ ಏನದು ಕೋಲಾರ ಜಿಲ್ಲೆಗೆ ಸರ್, ನಮ್ಮ ಸರ್ಕಾರದ್ದು, ಅಂದರೆ ಕರ್ನಾಟಕ ಸರ್ಕಾರದ್ದು ಮುಜರಾಯಿ ಡಿಪಾರ್ಟ್ಮೆಂಟ್. ಬೆಂಗಳೂರಲ್ಲಿ ಒಂದಿದೆ ಟಿಟಿಡಿ. ಇವತ್ತು ಐತಿಹಾಸಿಕ ದಿನ, ಒಳ್ಳೆಯ ದಿನ. ಅದು ಶಂಕರ ಜಯಂತಿ ಮತ್ತು ಶಿವಬಸವ ಜಯಂತಿ ದಿವಸ ಕರ್ನಾಟಕದ 2ನೇ ಕ್ಯಾಪಿಟಲ್ಲು ನಮ್ಮ ಬೆಳಗಾವಿಯಲ್ಲಿ ಟಿಟಿಡಿ ದೇವಸ್ಥಾನ ಬರ್ತಾಯಿದೆ. ಇದು ಈಗಾಗಲೇ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ ಟಿಟಿಡಿ ದೇವಸ್ಥಾನಕ್ಕೆ ಹಿಂದೆ ಇರೋವಂಥ ಶ್ರಮಪಟ್ಟಿರುವಂಥ ಎಲ್ಲರೂ ನೆನೆಸ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಇವತ್ತು ರೆಡ್ಡಿ ಜನಸಂಘ 7 ಎಕರೆ ಭೂಮಿನ ಟಿಟಿಡಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೆಯದಾಗೋ ದೃಷ್ಟಿಯಿಂದ, ಜಾತಿ ನೋಡದೆ, ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತು ಶಿವಜಯಂತಿ ಮತ್ತು ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂಥ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ ಟಿಟಿಡಿಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ ಟಿಟಿಡಿಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು ಟಿಟಿಡಿ ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೆಯದಾಗೋ ರೀತಿ ಇದು ಅತ್ಯಂತ
ದೊಡ್ಡ ದೇವಸ್ಥಾನ ಆಗುವಂಥ ನಿಟ್ಟಿನಲ್ಲಿ ನಾವು ಇದರ ಬಡ್ಜೆಕ್ಟು ಮಾಡಿದ್ದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು TTD ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಕಲ್ಚರಲ್ ಹಬ್ಬು ಅಂದರೆ ಇಷ್ಟು ದಿವಸ ಏನು ನಮಗೆ ಬರೀ ಇಲ್ಲಿ ಓದೋಕ್ಕೆ ಅಂದರೆ ನಮ್ಮ ಕಾಲೇಜಸ್ಸು ಸ್ಕೂಲ್ಸು ಈ ಥರದ ಹಬ್ಬ ಇತ್ತು ಮತ್ತು ಕಲ್ಚರಲ್ ಹಬ್ಬ ಇತ್ತು. ಇಲ್ಲಿ ಸ್ಪಿರಿಚುವಲ್ ಹಬ್ಬನೂ ಆಗ್ತಾಯಿದೆ. ಇಲ್ಲಿಂದ 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ದೂರದಲ್ಲಿ ಮಹಾರಾಷ್ಟ್ರ ಬಾರ್ಡ್ರು, 40 ಕಿಲೋಮೀಟ್ರಲ್ಲಿ ಗೋವಾ ಬಾರ್ಡ್ರು, ಕರ್ನಾಟಕದ 2 ರಾಜ್ಯಗಳ ಮಧ್ಯೆ TTD ಬರ್ತಾ ಇರೋದು. ಬಹುಶಃ ತಿರುಪತಿ ತಿಮ್ಮಪ್ಪನಿಗೆ ಇಲ್ಲಿ ಬರಬೇಕು ಅಂತ ಒಂದು ಅಂದರೆ ಅದರೊಂದು ಬೈಕೇನೋ ಇತ್ತೇನೋ. ಯಾಕಂದರೆ ಮಹಾಲಕ್ಷ್ಮಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ಇಲ್ಲಿ ಎಲ್ಲರೂ ಮಹಾಲಕ್ಷ್ಮಿಗೆ ಹೋಗುವಂಥ ಪದ್ಧತಿ ಇದೆ. ತಿರುಪತಿಗೆ ಬಂದರೂ 950 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ ಈ ಭಾಗದ ಜನಕ್ಕೆ 900 ಕಿಲೋಮೀಟ್ರ್ ಹೋಗಿ ದರ್ಶನ ಮಾಡ್ಕೊಂಬರೋವಂಥ ಒಂದು ಇದನ್ನು ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋದ್ರ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತೊಗೊಬೋದು. ಇಲ್ಲಿರುವಂಥ ಎಲ್ಲ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂಥ ಅಧ್ಯಕ್ಷರು, ಮೊದಲನೇ ಭೇಟಿ ಅದೂ ಒಳ್ಳೆ ಕೆಲಸಕ್ಕೆ ಬಂದಿರೋದು ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಓಪನ್ ಮಾಡ್ತಾ ಇರೋದು ಇದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇದು ರೆಡ್ಡಿ ಜನಸಂಘ ಭೂಮಿ ಕೊಟ್ಟು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. TTD ಇಂದ ಕರ್ನಾಟಕದಿಂದ ನಾನು ಮತ್ತು ದರ್ಶನ್ ಇಬ್ಬರು ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತು ಇದು ಸ್ಪಿರಿಚುವಲ್ ಹಬ್ಬ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು ಅಂದರೆ ಸುಮಾರು ಬೆಳಗಾಂ ಅಂದರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನು ನಡೀತದೆ ಎಲ್ಲ ಕೈಂಕರ್ಯಗಳು ಇಲ್ಲೂ ನಡೀತದೆ. ಇದ್ರ ಪರವಾಗಿ ಇಲ್ಲಿನ ಅಂದರೆ ಟ್ರಸ್ಟೀಸ್ನೂ ಇಲ್ಲಿ ನೇಮಕ ಮಾಡ್ತೀವಿ. LIC ಅಂತ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲೋಕಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಬಾಡಿ ಮಾಡ್ತೀವಿ. ಆ ಬಾಡಿನ ನಡೆಸೋದು. ಅದರಲ್ಲಿ ಈಗಿನ ಏನು ಟ್ರಸ್ಟೀಸ್ ಎಲ್ಲಿದ್ದಾರೆ ಇಲ್ಲಿ ಅಂದರೆ ಬಾಲಾಜಿ ದೇವಸ್ಥಾನಂ ಟ್ರಸ್ಟು ಅವ್ರನ್ನೂ ಒಳಗೊಂಡಂತೆ ಈ ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ TTDಯಲ್ಲಿ ನಿರ್ಣಯನೂ ಆಗಿದೆ. ಬೋರ್ಡಲ್ಲಿ 100 ಕೋಟಿ ಸ್ಯಾಂಕ್ಷನ್ ಮಾಡೋದಕ್ಕೆ ಒಪ್ಪಿಗೆನೂ ತೊಗೊಂಡಿದ್ದೀವಿ. ಆದರೆ ದೇಣಿಗೆ ರೂಪದಲ್ಲಿ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಭಾಗದಲ್ಲಿ ಅತ್ಯಂತ ಜಾಸ್ತಿ ದೇಣಿಗೆ ಮಾಡೋವಂಥದ್ದಾಗಲಿ, ಈ ಇಡೀ ದೇವಸ್ಥಾನ ಕರ್ನಾಟಕದವರೇ ಕಟ್ಟಂಗಾಗಲಿ. ಕರ್ನಾಟಕದವ್ರು ಕಟ್ಟಿಲ್ಲ ಅಂತ TTD ಕೊಡುತ್ತೆ, ಅದರಲ್ಲಿ ಬೇರೆ ವಿಷಯ ಇಲ್ಲ. ಆದರೆ ಕರ್ನಾಟಕದ ದೇವಸ್ಥಾನ ಕರ್ನಾಟಕದವರೇ ಕಟ್ಟಲಿ ಅನ್ನೋ ನಿಟ್ಟಲ್ಲಿ ಇಲ್ಲಿ ದೇಣಿಗೆ ಕೊಡಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಈ ಕೆಲಸ ಬೇಗ ಆಗಿ ದೇವಸ್ಥಾನ ನೋಡೋವಂಥ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಮನೆ ದೇವರು ಪ್ಲಸ್ ನಮ್ಮೆಲ್ಲರ ಒಂದು ಅವಧಿಯಲ್ಲೇ ಈ ದೇವಸ್ಥಾನ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ. ಬೆಳಗಾವಿ ರೆಡ್ಡಿ ಸಂಘದ ಅಧ್ಯಕ್ಷ ರಾಮಣ್ಣ ಮುಳ್ಳೂರು, ಉಪಾಧ್ಯಕ್ಷ ಕಾಂತು ಜಾಲಿಬೇರಿ, ವಿಕ್ರಮ್ ಜೈನ್, ಅವಿನಾಶ್ ಪೋತದಾರ್, ಸುರೇಶ್ ದೇಸಾಯಿ, ಮಂಜುನಾಥ್ ಕೇಸೂರು, ಪ್ರಕಾಶ್ ಕಕರಡ್ಡಿ, ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಇತರರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.